ಅಲ್ಲ ಅಲ್ಲ, ಮಾಧ್ಯಮದಿಂದ ವೈಯಕ್ತಿಕವಾಗಿ ವೈಯಕ್ತಿಕ ದ್ವೇಷ ಇದ್ರೆ ಅದನ್ನ ಮಾತಾಡಬಾರ್ದು. ಸರ್ಕಾರಿ ಇವಾಗ ಆಯ್ತು, ಅವ್ರು ಸರ್ಕಾರಿ ಭೂಮಿ ಕಬಳಿಕೆ ಅಂತ ಅವ್ರು ಹೇಳಿದ್ರು, ಇವರು ದಾಖಲಾತಿ ಸಮೇತ ತಂದಿಟ್ಟಿದ್ರಲ್ಲ, ಅವ್ರು ಇವಾಗ ಅವ್ರದ್ದೇನು? ಇವಾಗ ಆಯ್ತು, ಇಬ್ರು ಅವರು ನಾವು ಇವರು ಎಲ್ಲರನ್ನು ಬೇಕಾದ್ರೆ ಬರ್ಲಿ ಬಿಡಿ. 100 ಎಕರೆ ಸರ್ಕಾರಿ ಭೂಮಿಯನ್ನ ಶಿವಮಾಧವ್ ಅವರು ಕಬಳಿಸಿದ್ದಾರೆ ಎನ್ನುವಂತ ಒಂದು ಆರೋಪ, ಇನ್ನೊಬ್ರು ಮಾಡಿದ್ದಾರೆ ಬಾಬುರಾಮ್ ಕೊಲೆ, ಲಕ್ಷ್ಮೀನಾರಾಯಣ ಅವ್ರ ಟೀಮು ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಬಿಜೆಪಿ ಅವರು ಮೌನ ವಹಿಸಿದ್ದಾರೆ ಹಿನ್ನೆಲೆ ಏನು? ನಿಮ್ಮ ಪಕ್ಷದವರು ಇದ್ರು, ನಿಮ್ಮ ಪಕ್ಕದಲ್ಲೂ ಕೂತ್ಕೋತಾ ಇದ್ರು, ಅಂದ್ರೆ ನಿಮಗೆ ಏನು ಜವಾಬ್ದಾರಿ? ರಾಷ್ಟ್ರ ಸೇವೆ ಅಂತ ಮಾತನಾಡುವಂತ 14-13 ಮೇಲೆ ಬಂದಿತ್ತು. ನೀವು ಯಾರು ಸರ್ಕಾರಿ ಭೂಮಿಯಲ್ಲಿ ಅಪ್ಲೈ ಇರತಕ್ಕಂಥವ್ರ ಬಗ್ಗೆ ಕೊಡಲಾಗಿತ್ತಲ್ಲ. ಇವತ್ತು ನಿಮ್ಮ ಮೇಲೆ ಒಂದು ಆರೋಪ ಬಂದ ತಕ್ಷಣ ಅವರು 100 ಆರೋಪ ತೆಗಿತೀರಿ. ಬಹುಶಃ ಒಂದಂತೂ ಅಭಿನಂದನೆ ಸಲ್ಲಿಸಿದ ಪತ್ರಕರ್ತರ ಪರವಾಗಿ ಇತ್ತೀಚೆಗಾದ್ರೂ ಪತ್ರಿಕಾಗೋಷ್ಠಿ ಕೆಂಗೇರಿ ನಡೆಯುವಂತಹ ಸ್ಥಿತಿಗೆ ಬಂದಿದೆಯಲ್ಲ ಅಂತ ಆನಂದ ಪಡಬೇಕಾಗಿದೆ. ಅದಿರ್ಲಿ, ನೀವು ಆ 100 ಎಕರೆ ಜಾಗ ಅವ್ರು ಇಡೀ ಎಲ್ಲರೂ ಕಬಳಿಸಿರ್ಲಿ, ಏನೇ ಆಗಿರ್ಲಿ, ಒಬ್ಬರು ಕೊಲೆ ಮಾಡಿರ್ತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡಿದ್ರಿ, ಡಾಕ್ಯುಮೆಂಟ್ ಇಟ್ಕೊಂಡಿದ್ರಿ. ಬಿಜೆಪಿ ಇದುವರೆಗೆ ಮೌನ ವಹಿಸಿದ್ದು ಯಾಕೆ? ಮೌನ ಏನು ವಹಿಸಿಲ್ವಲ್ಲ. ಏನ್ ಮಾಡಿದ್ರಿ ಹಾಗಾದ್ರೆ? ಕ್ರಮ ಏನಾಗಿದೆ? ಕೆಲವೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಮಾಡಿರೋದಲ್ಲ ಇದು, RTI ಕಾರ್ಯಕರ್ತರು ಎಲ್ಲ ತೆಗೆದು ಅವರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆಲ್ರೆಡಿ ಲೋಕಾಯುಕ್ತಕ್ಕೆ, SITಗೆ. ಬಿಜೆಪಿ ಮಾಡಬಹುದಾಗಿತ್ತಲ್ಲ, ನಿಮ್ಮ ಕ್ಷೇತ್ರದ ಜಾಗವನ್ನು ಬಿಡಿಸಬಹುದಾಗಿತ್ತಲ್ಲ. ಮಾಡ್ತೀವಿ, ಅವ್ರು ಮಾಹಿತಿ ಕೊಟ್ಟ ಹಾಗೆ ನಮ್ಗೆ ಗೊತ್ತಾಗಿಲ್ಲ. ಅಲ್ಲಿಂದ ನನಗೆ ನಮ್ಮ ಆ ಗಮನದಲ್ಲೇ ಇಲ್ಲ. ನಮಗೆ ಸರ್ಕಾರಿ ಜಾಗ ಅಂತ ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ದ ನಾವ್ಯಾಕೆ ನೋಡಕ್ ಹೋಗೋಣ? ಆರೋಪ ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಮಾತಾಡ್ತಾರೆ. ಹಾಗಾದ್ರೆ ಇನ್ನು ಒಂದೊಂದು ಆರೋಪಗಳು ಒಬ್ಬೊಬ್ಬರ ಮೇಲೆ ಮಾಡಿದಾಗ ಹೇಳಲಿಕ್ಕಾಗಲ್ಲ. ಒಬ್ರ ಮೇಲೆ ಆರೋಪ ಮಾಡೋದು ಅಷ್ಟೊಂದು ಸುಲಭನಾ? ಅರಗಿಸ್ಕೋಬೇಕಪ್ಪ, ಮಾಡಿದೀವಲ್ಲ, ಆರೋಪ ಮಾಡಿದೀರ, ಅದನ್ನ ಅರಗಿಸ್ಕೋಬೇಕು. ನೀವು ಅವರು ಅರಗಿಸ್ಕೊಳ್ಳಿ. ಹೌದು. ಅಲ್ಲ, ನಾನು ಚುನಾವಣೆ ಗಲಾಟೆಲಿ ಕಂಪ್ಲೇಂಟ್ ಆಯ್ತು, ಓಕೆ, 2016ರಲ್ಲಿ ಅವರು ಇಲ್ಲೇ ಇದ್ರು, ಕೇಳಿ. ಏನ್ ಬರೀ ಗಲಾಟೆ ಆಗಿದ ತಕ್ಷಣ 3 ಜೀಪ್ ಕಳಿಸಿ ತಿರುಪತಿಯಿಂದ ಎತ್ತಾಕೊಂಡ್ಬಂದು ದೇವರ ದರ್ಶನ ಕೊಟ್ಟಿಲ್ಲ ಅಂತ ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಕೇಗೊಳ್ಳಲ್ಲಿ ಗಲಾಟೆ ಆಗಿದ್ದು. ಈ ಶೇಷಾದ್ರಿಪುರಂ ತಗೊಂತಾರೆ ಸ್ಟೋರಿ, ಯಾವುದಕ್ಕೂ ಯಾವುದು ಲಿಂಕ್ ಇಲ್ಲ. ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ಬೇಕು. ಹಂಗಾರೆ ಇವರೊಬ್ಬರಿಗೆ ಕಂಪ್ಲೇಂಟ್ ಕೊಡಕ್ ಬರೋದು, ಸ್ಟೇಷನ್ ಕಂಪ್ಲೇಂಟ್ FIR ಹಾಕ್ಸೋದು, ಮತ್ತೆ ಇನ್ನು ಬೇರೆ ಯಾರಿಗೂ ಕಾನೂನು ಇಲ್ವಾ ಸ್ವಾಮಿ? ಅವ್ರಿಗೂ ಕಾನೂನು ಇದೆ. ಯಾವತ್ತಿಂದ ಆಗ್ಲೇಬೇಕಾಗುತ್ತೆ. ಮಾಡ್ತೀವಿ, ಖಂಡಿತ ಮಾಡ್ತೀವಿ. 100 ಎಕರೆ ಜಾಗ ಸರ್ಕಾರಿ ಭೂಮಿ, ಇವ್ರು ಹೇಳುವ ಪ್ರಕಾರವಾಗಿ ಯಾರು ಶಾಸಕರಾಗಿದ್ರು, ಯಾರು ಎಂಪಿಗಳಾಗಿದ್ರು ಅವಧಿಲಾಗಿದೆ ಅನ್ನುವಂಥದ್ದು. 14-13ರಿಂದ ಸಬ್ಜೆಕ್ಟ್ ತಗೊಳ್ಳಿ ನೀವು. ನಾನು MLA ಆಗಿದ್ದಾರೆ ಆಮೇಲೆ ಅಂತಲ್ಲ, 14ರವರೆಗೂ ಎಂಟೈರ್ ಫೈಲ್ ನಾವು ಅವರೇ ತೆಗೆಸ್ಕೊಳ್ಳಿ. ಅಧಿಕಾರ ಇದೆ, MLA ಇದೆ, ಇಂಜಿನಿಯರ್ಗೆ ಹೇಳಿದ್ರೆ ಫೈಲ್ ತರ್ತಾರೆ, ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಿ ಅವರೇ ಮಾಡಿ. ನಾನು ಯಾಕೆ ಹೇಳಿದೆ ಪ್ರಶ್ನೆ ಅಂದರೆ, ಅವ್ರಿಗೆ ಗೊತ್ತಾಗ್ಬೇಕು ವಿಚಾರ. ಹೌದು, ಇದು ಗೌರ್ಮೆಂಟ್ ಲ್ಯಾಂಡು, BDA ಖರಾಬ್ ಲ್ಯಾಂಡು, ಇದನ್ನ ಹೆಂಗೆ ಡಾಕ್ಯುಮೆಂಟ್ಸ್ ಮಾಡಿದ್ರು, ಈ ಅವಧಿಯಲ್ಲಿ ದುಡ್ಡು ಕೊಡಿ ಅಂತ ಯಾಕೆ ಬರ್ತಾ ಇದ್ದಾರೆ? ಹಿಂಬಾಲಕರು ಅವ್ರ ಹೆಸರು ಹೇಳ್ಕೊಂಡು ಇಂಥ ಕೆಲಸ ಮಾಡಿದ್ದಾರೆ. ಅದು ಪರಿಶೀಲನೆ ಆಗಲಿ. ಹೌದು ಹೌದು, ನಮ್ಮ ಮಕ್ಕಳು, ನಮ್ದು ಕುಟುಂಬ ಜಾಸ್ತಿ. ನಾವು ಅಂತ ಬೇಜಾನ್ ದಾನ ಮಾಡಿದ್ವಿ. ನಮ್ಮ ಅಪ್ತಿರು ಅವ್ರು ನಮ್ಮ ಮನೇಲಿ ಬಸ್ಲು ಬೆಳೀತಾ ಇದ್ದವ್ರು. ಅವರು ಅನ್ನ ಇಸ್ಕೊಂಡ್ ತಿಂತಾ ಇದ್ದವ್ರು. ಅವರು
ನಿಮ್ಮ ಜಾಗದಲ್ಲಿ ಈಗ 2 ಎಕರೆ ನಿಮ್ದು ಒಳಗೆ ದಾನ ಕೊಟ್ಟಂಗ್ ಕೊಟ್ಟಿದ್ದೀವಿ. ಈಗ ದಾನಕ್ಕೆ ಬರಲ್ಲ ಅದು. ಈಗ ನೀವು ಹೇಳಂಗಿಲ್ಲ. ದಾನ ಕೊಟ್ಟಿಲ್ಲ, ರೆಕಾರ್ಡ್ ಮಾಡಿಲ್ವಲ್ಲ. ನೀವು ದಾನ ಕೊಡ್ತಾ ಹೇಳಿ. ರೆಕಾರ್ಡ್ ಮಾಡಿಲ್ವಲ್ಲ. ಈಗ ನಮ್ಮ ಮೇಲೆ ಮೀಸೆ ತಿರುಗಿದ್ರೆ ಆಯ್ತು ಮುಗಿಸಮ್ಮ. ಆಯ್ತು. ದಾನ ಕೊಡ್ತೀನಿ ಅಂತ ಹೇಳಿಲ್ಲ. ನಮ್ಮ ಜಾಗದಲ್ಲಿ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಬಿಡಿ ಶಾಸ್ತ್ರಿಗಳೇ, ಅದು ಕಾನೂನಿದೆ, ಕೋರ್ಟ್ ಇದೆ, ಮಾಡೋಣ. ಸಹಕರಿಸಿದಂತ ಎಲ್ಲ